ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯೆಮೆನ್ ಮೂಲದ ಮಹಿಳೆಗೆ ಯಶಸ್ವಿ ಬಯಲಾಟರಲ್ ಮೊಣಕಾಲು ಬದಲಿಸಿ ಶಸ್ತ್ರಚಿಕಿತ್ಸೆ ನಡೆಸಿದ ಪೋರ್ಟಿಸ್ ಆಸ್ಪತ್ರೆ. ವೆಲಿಸ್ ರೋಬೋಟಿಕ್ ತಂತ್ರಜ್ಞಾನವನ್ನ ಹೊಂದಿದ ಏಕೈಕ ಆಸ್ಪತ್ರೆ ಕೇವಲ 4 ತಿಂಗಳಲ್ಲಿ 150ಕ್ಕೂ ಹೆಚ್ಚು ರೋಗಿಗಳಿಗೆ ಯಶಸ್ವಿ ಚಿಕಿತ್ಸೆ ನೀಡಿದೆ. ವಿಶ್ವದಲ್ಲೇ ಅತ್ಯಾಧುನಿಕ ವೈದ್ಯಕೀಯ ನವೀನ ತಂತ್ರಜ್ಞಾನವಾದ ವೆಲಿಸ್ ರೋಬೋಟ್ ಬಳಸಿಕೊಂಡು ಯೆಮೆನ್ ದೇಶದ 63 ವರ್ಷದ ಮಹಿಳೆಗೆ ಯಶಸ್ವಿಯಾಗಿ ಬಯಲಾಟರಲ್ ಮೊಣಕಾಲು ಬದಲಿ ಶಸ್ತ್ರಚಿಕಿತ್ಸೆ ಪೋರ್ಟಿಸ್ ಆಸ್ಪತ್ರೆ ವೈದ್ಯರು ನಡೆಸಿದ್ದು ದೇಶದಲ್ಲೇ ವೆಲಿಸ್ ರೋಬೋಟ್ ತಂತ್ರಜ್ಞಾನ ಬಳಸಿರುವ ಏಕೈಕ ಆಸ್ಪತ್ರೆಯಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೋರ್ಟಿಸ್ ಆಸ್ಪತ್ರೆಯ ಆರ್ಥೋಪೆಡಿಕ್ ಪ್ರಧಾನ ನಿರ್ದೇಶಕರಾದ ಡಾಕ್ಟರ್ ನಾರಾಯಣ್ ಹುಲ್ಸೆ, ಇಂದು ಸಾಕಷ್ಟು ಜನರು ಅದರಲ್ಲೂ ವಯಸ್ಸಾದವರು ಮೊಣಕಾಲು ಹಾಗೂ ಕೀಲು ನೋವಿಗೆ ತುತ್ತಾಗ್ತಿದ್ದಾರೆ. ತೆರೆದ ಶಸ್ತ್ರಚಿಕಿತ್ಸೆಗೆ ಹೆದರಿ ಯಾರು ಮೊಣಕಾಲು ಬದಲಿ ಶಸ್ತ್ರಚಿಕಿತ್ಸೆಗೆ ಮುಂದಾಗ್ತಿಲ್ಲ. ಆದ್ರೆ ಪೋರ್ಟಿಸ್ ಆಸ್ಪತ್ರೆಯಲ್ಲಿ ಕೀಲು ಬದಲು ಶಸ್ತ್ರಚಿಕಿತ್ಸೆ ಕೇವಲ ರೋಬೋಟ್ ಬಳಕೆ ಅಷ್ಟೇ ಅಲ್ಲದೆ ಅತ್ಯಾಧುನಿಕ ವೆಲಿಸ್ ರೋಬೋಟ್ ಬಳಸಲಾಗುತ್ತಿದ್ದು ಅತ್ಯಂತ ನಿಖರ ಹಾಗೂ ಸ್ಪಷ್ಟತೆಯಲ್ಲಿ ಈ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತಿದೆ ಅಂತ ತಿಳಿಸಿದ್ರು. ಈ ಮೆಡಿಕಲ್ ಸೈನ್ಸ್, ಈ ಡಾಕ್ಟರ್ಗಳು, ಹಾಸ್ಪಿಟಲ್ಗಳು ಯಾವ್ಯಾವ್ದನ್ನು ಮಾಡೋಕ್ಕಾಗಲ್ಲ ಅಂತ ಎಷ್ಟೊಂದು ಜನ ಪೇಷಂಟ್ಸ್ಗಳಿಗೆ ಗೊತ್ತಿರಲ್ಲ. ಏನೋ ಒಂದು ಮಾತ್ರೆ ಕೊಟ್ಬಿಟ್ರೆ ಹೋಗ್ಬಿಡುತ್ತೆ ಅಂತ ತಿಳ್ಕೊಂಡು ಬಂದ್ಬಿಟ್ಟಿರ್ತಾರೆ ಹಾಸ್ಪಿಟಲ್ಗಳಲ್ಲಿ. ಇಟ್ಸ್ ಸೋ ಡಿಫಿಕಲ್ಟ್ ಫಾರ್ ದ ಡಾಕ್ಟರ್ಸ್ ಟು ಡೀಲ್ ವಿತ್ ದೆಮ್. ಯಾಕೆಂತಂದರೆ ಜಗತ್ತಿನಲ್ಲಿರೋ ಎಲ್ಲ ರೋಗಗಳಿಗೆ ಮಾತ್ರೆಗಳು ಸಿಗಲ್ಲ. ಆ ಥರ ಸಿಚುವೇಶನಲ್ಲಿ ಈ ಥರ ಆಪರೇಷನ್ಗಳು ಬೇಕಾಗತ್ತೆ, ಪ್ರೊಸೀಜರ್ಗಳು ಬೇಕಾಗುತ್ತೆ. ವಾಟ್ ಎವರ್ ಬೆಸ್ಟ್ ಅವೈಲೇಬಲ್ ಇನ್ ದ ವರ್ಲ್ಡ್, ಇವನ್ ದೋ ಇಟ್ ಇಸ್ ನಾಟ್ ಐಡಿಯಲ್. ಫಾರ್ ಎಕ್ಸಾಂಪಲ್, ಎ ಮ್ಯಾಜಿಕ್ ಟ್ಯಾಬ್ಲೆಟ್ ವುಡ್ ಹ್ಯಾವ್ ಬಿನ್ ಗುಡ್ ಫಾರ್ ಎವ್ರಿಥಿಂಗ್. ಬಟ್ ಈ ಥರ ಸಿಚುವೇಶನ್ಗಳಲ್ಲಿ ಆರ್ಥರೈಟಿಸ್ ಬಂದಿರುತ್ತೆ, ಪ್ರತಿನಿತ್ಯ ಜೀವನದಲ್ಲಿ ನೋವು ಬಂದಿರುತ್ತೆ, ಮಾತ್ರೆಗಳು ಯಾವುದು ಜಗತ್ತಿನಲ್ಲಿ ಅದಕ್ಕೆ ಇಲ್ಲ. ಸೊ ವಿ ಫೀಲ್ ಗ್ರೇಟ್ ದ್ಯಾಟ್ ವಿ ಆರ್ ವರ್ಕಿಂಗ್ ಇನ್ ದ್ಯಾಟ್ ಕೈಂಡ್ ಆಫ್ ಎನ್ವಿರಾನ್ಮೆಂಟ್, ನಾಟ್ ಜಸ್ಟ್ ಫಾರ್ the doctors and the people who are working in that hospital. We have thousands and thousands of these patients who have come inside, come to this hospital, got treated, and they all are, there's so many of them, I would say, that they have come out of their agony, disease and the pain. One of the commonest thing you all know the human being suffer is a arthritis or a joint pain. Actually, I was suffering with osteoarthritis since very long. Actually, it is our family, even my sister also got it operated. Of course, she got operated around 15-20 years back. But she used to always complain, a lot of pain. Maybe those days technology was not good and there was some infection also happened. 3 times she got the surgery done. And quite recently, even my younger sister, she got it done in Chennai, in some hospital. Of course, it is non-robotic. She was complaining with very severe pain after the surgery also. So with all that, I was really scared that going for a surgery is not a good option. Because of the experience of the things which who have expressed it. Then I was really concerned, but I was somehow managing. But my situation has come so bad that my legs have bent almost 5 degrees, and it has become a very, very difficult even to walk. In the 12 years, ಭಾಳ ಸಿವಿಯರ್ ಪೇನ್ ಇದ್ದು ಮನೆಗೆ ಅಡ್ಡಾಡಕ್ಕೆ ಆಗ್ತಿದ್ದಿಲ್ಲ. ನಾವು ಅಮೇರಿಕಕ್ಕೆ ಹೋದರೂ ಕೂಡ ಅಲ್ಲಿ ಕೆಲವೊಂದು ಸ್ಪಾಟ್ಸ್ ದೂರ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಈಗ ಕರ್ಕೊಂಡು ಹೋಗಿ ಬಿಟ್ಟು ಹೋದ್ರೆ ಸರಿಯಾಗಿಲ್ಲ ಅಂತೇಳಿ ಅಲ್ಲಿಗೆ ಕಂಪ್ಲೀಟ್ ನೋಡೋಕ್ಕಾಗಲಿಲ್ಲ. ಒಂದು 25-30 ಪ್ಲೇಸ್ ಅಷ್ಟೇ ನೋಡ್ಕೊಂಬರಾಗಿತ್ತು. ಆಮೇಲೆ ಹಾಸ್ಪಿಟಲಲ್ಲಿ ಕೂಡ ಒಳ್ಳೆಯ ಸರ್ವಿಸ್ ಕೊಟ್ಟಿದ್ದಾರೆ ನಮಗೆ. ಅವರು ಡಾಕ್ಟರ್ಸ್ ಆಗಲಿ ಮತ್ತು ನರ್ಸ್ ಆಗಲಿ, ಇನ್ನೊಂದು ಫಿಸಿಯೋಥೆರಪಿಸ್ಟ್ ಆಗಲಿ ಭಾಳಷ್ಟು ಕೋಆಪರೇಟ್ ಮಾಡಿದ್ದಾರೆ. ಅದಕ್ಕೆ ನಾವು ನಾರಾಯಣ್ ಸರ್ ಹುಲ್ಸೆಗೆ ಮತ್ತು ಫೋರ್ಟಿಸ್ ಹಾಸ್ಪಿಟಲ್ಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೊದಲೆಲ್ಲ ನನಗೆ ಭಯ ಪಡಿಸ್ಬಿಟ್ರು. ಆಪ್ರೇಷನ್ ಮಾಡಿಸ್ಕೊಂಡ್ರೆ ಓಡಾಡೋಕ್ಕೆ ಆಗಲ್ಲ ಅಂದ್ಬಿಟ್ಟು ಅದಕ್ಕೆ ನನಗೆ ಮಾಡಿಸ್ಕೊಂಡಿರಲಿಲ್ಲ. ಈಗ ನನಗೆ 25 ವರ್ಷದಿಂದ ಇತ್ತು ಈ ಕಾಲು ನೋವು. ಒಂದು ಕಾಲು ಮಾತ್ರ ಇತ್ತು ಕಾಲು ನೋವು. ಈಗ ರೀಸೆಂಟಾಗಿ 2 ಕಡೆ ಕಾಲು ನೋವು ಬಂತು. ಹಾಗಾಗಿ ನನಗೆ ಯಾರು ಸ್ವಲ್ಪ ನನಗೆ ಪರಿಚಯದವ್ರು ಹೇಳಿದರು, ಫೋರ್ಟಿಸಲ್ಲಿ ಡಾಕ್ಟರ್ ನಾರಾಯಣ್ ಹುಲ್ಸೆ ಅವರು ಚೆನ್ನಾಗಿ ಆಪ್ರೇಷನ್ ಮಾಡ್ತಾರೆ, ರಾಬೋಟಿಕ್ ಅಂತ ಇವಾಗ ಟೆಕ್ನಾಲಜಿ ಬಂದಿದೆ, ಹಾಗಾಗಿ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗಾಗಿ ಬಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ದಕ್ಕೆ ಅವ್ರು ನನಗೆ 2 ಕಾಲು ಮಾಡಿಕೊಟ್ರು. ಚೆನ್ನಾಗಿ ದೇವರನ್ನು ಚೆನ್ನಾಗಿ ಇಟ್ಟಿರಲಿ. ಹೆಚ್ಚಿಗೆ ಏನು ಹೇಳೋಕ್ಕೆ ನಾನು ಇಷ್ಟಪಡೋದಿಲ್ಲ. ಸರ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಾಗೈತೆ, ನನಗೆ ಆರಾಮಾಗಿದ್ದೀನಿ. ಈಗೆಲ್ಲ ನಾನೇ ವಾಕ್ ನಾನು ಒಂದು ವಾಕ್ ಹೊರಗೆ ಹೋಗ್ತಿರಲಿಲ್ಲ. ಈಗೆಲ್ಲ ವಾಕ್ ಮಾಡ್ತೀನಿ, 1 ಅವರ್ ವಾಕ್ ಮಾಡ್ತೀನಿ, ಸ್ಟೆಪ್ಸ್ ಹಾಕಿ ತೆಗಿತೀನಿ, ಎಲ್ಲ ಚೆನ್ನಾಗೈತೆ. ನಮಸ್ತೆ.
ಟ್ರೀಟ್ಮೆಂಟ್ ತಗೊಂಡವ್ರು ಒಂದು ಸ್ಮೈಲ್ ಕೊಡಿ, ಪರವಾಗಿಲ್ಲ. ಹಾಯ್, ನಾನು ಡಾಕ್ಟರ್ ನಾರಾಯಣ್ ಹುಳ್ಸೆ ಅಂತ, ಡೈರೆಕ್ಟರ್ ಆಫ್ ಆರ್ಥೋಪೆಡಿಕ್ಸ್ ಫ್ರಮ್ ಫೋರ್ಟಿಸ್ ಹಾಸ್ಪಿಟಲ್, ಬನ್ನೇಘಟ್ಟ ರೋಡ್. ಇವತ್ತಿನ ದಿವಸ ರೊಬೋಟಿಕ್ ತಂತ್ರಜ್ಞಾನದ ಮೂಲಕ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿರುವಂತಹ ಪೇಷಂಟ್ಗಳನ್ನು ಇವತ್ತು ಕರೆಸಿ ಅವರ ಒಂದು ಅನುಭವಗಳನ್ನು ನಮ್ಮ ಜೊತೆ ಅವರು ಹಂಚಿಕೊಂಡಿದ್ದಾರೆ. ಈ ರೊಬೋಟಿಕ್ ತಂತ್ರಜ್ಞಾನದಿಂದ ನೀ ರಿಪ್ಲೇಸ್ಮೆಂಟು, ಹಿಪ್ ರಿಪ್ಲೇಸ್ಮೆಂಟ್, ಅದೇ ರೀತಿ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ಗಳನ್ನು ನಾವು ತುಂಬ ದಿವಸದಿಂದ ಫೋರ್ಟಿಸ್ ಹಾಸ್ಪಿಟಲ್ಗಳಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಇನ್ಫ್ಯಾಕ್ಟ್ ಈ ದೇಶದ ಈ ಭಾಗದಲ್ಲಿ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಮಾಡ್ತಾಯಿದ್ದೀವಿ. ತುಂಬ ಜನ ಪೇಷಂಟ್ಗಳು ಇದರಿಂದ ಅನುಕೂಲವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಯು ಕ್ಯಾನ್ ಸಿ ತುಂಬ ಜನ ಪೇಷಂಟ್ಗಳು ಪಾಪ ಅವ್ರದ್ದೇ ರಿಲೇಟಿವ್ಸ್ನ, ಬ್ರದರ್ ಸಿಸ್ಟರ್ಗಳನ್ನು ಮತ್ತೆ ಈ ಆಪರೇಷನ್ ಸಲುವಾಗಿ ಈ ಹಾಸ್ಪಿಟ್ಲಿಗೆ ಕಳಿಸ್ತಾನೆ ಇದ್ದಾರೆ. ಈ ಒಂದು ತಂತ್ರಜ್ಞಾನದ ಮೂಲಕ ನೀ ರಿಪ್ಲೇಸ್ಮೆಂಟ್ ಅಥವಾ ಬೇರೆ ಬೇರೆ ರೀತಿಯ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳಲ್ಲಿ ತುಂಬ ಪ್ರಿಸಿಷನ್ಗಳನ್ನು ನಾವು ನೋಡ್ತೀವಿ. ಪ್ರಿಸಿಷನ್ ಅಂತಂದರೆ ಜಾಯಿಂಟ್ನ ಒಳಗಡೆ ಅಳವಡಿಸುವಂತಹ ಈ ಒಂದು ಉಪಕರಣವನ್ನು ತುಂಬ ಒಂದು ನಿಖರವಾಗಿ ಅದನ್ನು ಅಳವಡಿಸೋದಕ್ಕೆ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳು ಬಹಳ ಹೆಲ್ಪ್ ಆಗ್ತಾಯಿದೆ. ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಬಹಳಷ್ಟು ವರ್ಷಗಳಿಂದ ನಾವು ಮಾಡ್ತಾಯಿದ್ರೂ ಕೂಡ ಪ್ರತಿ ವರ್ಷ ಅದನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗೋ ಥರ, ಪೇಷಂಟ್ ಕಂಡೀಷನ್ ಇಂಪ್ರೂವ್ ಆಗೋ ಥರ, ಪೇಷಂಟ್ಗಳವರು ನಡೆಯುವಂಥ ಒಂದು ಪದ್ಧತಿ ಚೆನ್ನಾಗಾಗೋ ಥರ, ಅಥವಾ ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಬಹಳಷ್ಟು ವರ್ಷಗಳ ಕಾಲ ಬರೋ ಥರ ಮಾಡೋದಕ್ಕೋಸ್ಕರ ಈ ರೀತಿಯ ಒಂದು ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಮಾಡ್ತಾನೇ ಇದ್ದಾರೆ. ಈ ತಂತ್ರಜ್ಞಾನದ ಮೂಲಕ ಹಲವಾರು ಪೇಷಂಟ್ಗಳಿಗೆ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ನಾನು ಓವರ್ 2000 ಪೇಷಂಟ್ಗಳಿಗೆ ಇದನ್ನು ಇವಾಗಲೇ ಕಳೆದ 2-2.5 ವರ್ಷಗಳಲ್ಲಿ ಮಾಡಿದ್ದೀವಿ. ತುಂಬ ಜನ ಪೇಷಂಟ್ಗಳು ಇದರ ಅನುಕೂಲವನ್ನು ಪಡ್ಕೊಂಡಿದ್ದಾರೆ. ಈ ಒಂದು ತಂತ್ರಜ್ಞಾನದ ಅನುಕೂಲ ನಮ್ಮ ದೇಶದ, ರಾಜ್ಯದ ಎಲ್ಲ ಜನರುಗಳಿಗೆ, ಇದರ ಅವಶ್ಯಕತೆ ಇರೋರಿಗೆ ಅನುಕೂಲ ಆಗಲಿ ಅಂತ ನಾವು ಈ ಮೂಲಕ ಈ ಒಂದು ವಿಷಯವನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾರಿಗಾದ್ರೂ ಸಮಾಜದಲ್ಲಿ ಭಾಳಷ್ಟು ದಿನಗಳಿಂದ ಮಂಡಿ ನೋವು, ಸೊಂಟದ ನೋವು, ಅಥವಾ ಅದೇ ರೀತಿಯಲ್ಲಿ ಈವನ್ ಚಿಕ್ಕ ವಯಸ್ಸಿನಲ್ಲೂ ಕೂಡ ಆರ್ಥ್ರೈಟಿಸ್ ಅನ್ನುವಂಥ ರೋಗದಿಂದ ತುಂಬ ನೋವುಗಳು ಇದ್ದರೆ, ಜಾಯಿಂಟ್ಗಳಲ್ಲಿ ತುಂಬ ತೊಂದರೆ ಇದ್ದರೆ, ಅವ್ರಿಗೆ ಓಡಾಡೋದಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದ್ದರೆ, ಬೇರೆ ಬೇರೆ ರೀತಿಯ ಮೆಡಿಸಿನ್ಗಳು, ಪೇಯ್ನ್ ಕಿಲ್ಲರ್ಗಳು ಅದನ್ನು ತೊಗೊಂಡಾಗ್ಲೂ ಅದು ಕಡಿಮೆ ಆಗದೇ ಇದ್ದರೆ, ನೀವು ನಿಮ್ಮ ಹತ್ತಿರದ ಮೂಳೆ ಡಾಕ್ಟರ್ಗಳ ಹತ್ರ ಹೋಗಿ ಈ ರೀತಿಯ ಒಂದು ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಂಡು ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಮಾಡುವಂಥ ಒಂದು ಸಾಧ್ಯತೆಯನ್ನು ನೀವು ಅವ್ರ ಹತ್ರ ಕೇಳ್ಕೋಬೇಕು. ಅದ್ರ ಮೂಲಕ ನಿಮ್ಮ ನೋವನ್ನು ಉಪಶಮನ ಮಾಡ್ಕೊಳ್ಬೇಕು. ಅದ್ರ ಮೂಲಕ ನಿಮ್ಮ ಒಂದು ಮೊಬಿಲಿಟಿ ಅಥವಾ ಒಂದು ಪೇಯ್ನ್ ಫ್ರೀ ಲೈಫನ್ನು ಪಡಿಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.